ಸ್ನೇಹಿತರೆ ನಮಸ್ಕಾರ. ನಮ್ಮ ಬಣ್ಣದ ಲೋಕಕ್ಕೆ ಬರೋದು ಅಥವಾ ಈ ಚಿತ್ರರಂಗ ಇರ್ಬೋದು, ಸೀರಿಯಲ್ ಇಂಡಸ್ಟ್ರಿ ಇರ್ಬೋದು, ಇದಕ್ಕೆ ಬರೋದು ಅಷ್ಟು ಈಸಿ ಅಲ್ಲ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸವಾಲುಗಳನ್ನು ಎದುರಿಸಲೇಬೇಕು. ಆ ಸವಾಲುಗಳು ಎಷ್ಟು ಕಠೋರವಾಗಿರ್ತವೆ ಅಂತ ಹೇಳಿದ್ರೆ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಎಷ್ಟೋ ದೌರ್ಜನ್ಯಗಳನ್ನು ಎದುರಿಸಬೇಕಾಗ್ತದೆ, ಎಂತಹವರ ಸಹವಾಸವನ್ನು ಕೂಡ ಸಹಿಸಿಕೊಳ್ಬೇಕಾಗ್ತದೆ, ಜೊತೆಗೆ ಕೆಲವೊಬ್ಬರ ಆಸೆ ಆಮಿಷಗಳನ್ನು ಕೂಡ ಈಡೇರಿಸಬೇಕಾಗ್ತದೆ. ಎಲ್ಲರೂ ಕೂಡ ಹಾಗೆ ಅಂತಲ್ಲ, ಬಹುತೇಕರು ಹಾಗೆ ಅನ್ನೋದು ಚಿತ್ರರಂಗದಲ್ಲಿ ಹೊಸದೇನಲ್ಲ. ಈಗಲೂ ಕೂಡ ಅಂತಹದ್ದೇ ಕೆಲವೊಂದು ವಿಚಾರಗಳು ಆಗಾಗ ಹೊರಗಡೆ ಬರ್ತಾನೆ ಇದೆ. ಬಹುಶಃ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನೇಹಾ ಗೌಡ ಏನಿದ್ರು ನೋಡಿ, ಆಕೆಯು ಕೂಡ ಇಂಥದ್ದೇ ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವರು ಅಂತೇಳಿ ಹೇಳಿದ್ರೆ ನೀವು ನಂಬಲಿಕ್ಕೂ ಕೂಡ ರೆಡಿ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಬಾಲ್ಯದಲ್ಲಿ ಕಿರುತೆರೆ ನಟಿ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಕರಾಳ ಘಟನೆಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವರು. ಕೇವಲ ಬಾಲ್ಯದಲ್ಲಿ ಮಾತ್ರ ಅಲ್ಲ, ದೊಡ್ಡವರಾದ ಮೇಲೆ ಈ ಧಾರಾವಾಹಿಗೆ ಬಂದ ನಂತರನೂ ಕೂಡ ಸಾಕಷ್ಟು ಕಹಿ ಘಟನೆಗಳು ಅವರ ಜೀವನದಲ್ಲಿ ನಡೆದಿತ್ತು ಅನ್ನೋದನ್ನು ಸ್ವತಃ ಅವರೇ ಈಗ ಬಾಯಿ ಬಿಟ್ಟು ಹೇಳಿದ್ದಾರೆ. ಚೆನ್ನೈನ ಹೋಟೆಲ್ನಲ್ಲಿರ್ಬೋದು, ಜೊತೆಗೆ ಚಿಕ್ಕಪೇಟೆಯ ಒಂದು ಚಿಕ್ಕ ಅಂಗಡಿಯಲ್ಲಿರ್ಬೋದು, ಸಾಕಷ್ಟು ಕಡೆ ಇಂತಹದೇ ದೌರ್ಜನ್ಯಗಳು ನಡೆಯುವಂತಹ ಪ್ರಯತ್ನಗಳು, ದೌರ್ಜನ್ಯಗಳು ನಡೆದಿದ್ವು ಅನ್ನೋದನ್ನು ನೇಹಗೌಡ ಅವರೇ ಮೊಟ್ಟ ಮೊದಲ ಬಾರಿಗೆ ವಿವರಿಸಿದ್ದಾರೆ. ಹಾಗಾದರೆ ನಟಿ ನೇಹಗೌಡ ಎದುರಿಸಿದಂತಹ ಆ ಸವಾಲಿನ ಕ್ಷಣಗಳು ಹೇಗಿತ್ತು, ಅದು ಅವರನ್ನು ಎಷ್ಟು ಸ್ಟ್ರಾಂಗ್ ಮಾಡ್ತು, ಜೊತೆಗೆ ಆ ಸಂದರ್ಭ ಹೇಗಿತ್ತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಖ್ಯಾತಿಯ ನಟಿ ಗೊಂಬೆ ಅಲಿಯಾಸ್ ನೇಹಗೌಡ ಸದ್ಯ ತಮ್ಮ ಮಗಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಣ್ಣದ ಲೋಕದಿಂದ ದೂರ ಇದ್ದಾರೆ. ಚಂದನ್ಗೌಡ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ 6 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಂತಹ ನೇಹಾ ಸದ್ಯ ನಟನೆಯಿಂದ ದೂರವಾಗಿ ಈ ಮುದ್ದು ಗೊಂಬೆಯ ಆರೈಕೆ ಪೋಷಣೆಯಲ್ಲೇ ಬ್ಯುಸಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ಕರಾಳ ಘಟನೆಗಳನ್ನು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮೆಲುಕು ಹಾಕಿದ್ದಾರೆ. ತಾವು ಬಾಲ್ಯದಲ್ಲಿ ಎದುರಿಸಿದಂತಹ ಸವಾಲುಗಳು ಏನೇನು, ಕಹಿ ಘಟನೆಗಳು ಏನೇನು ಅನ್ನೋದ್ರ ಜೊತೆಗೆ ದೊಡ್ಡಾದ್ಮೇಲೆ ಕೂಡ ಒಂದಷ್ಟು ಸವಾಲುಗಳನ್ನು, ಕಹಿ ಘಟನೆಗಳನ್ನು ಎದುರಿಸಿದ್ದಾರೆ. ಅವುಗಳು ಕೂಡ ಏನು ಅನ್ನೋದನ್ನು ಈ ಸೋನುಗೌಡ ಅವರ ಸಹೋದರಿ ವಿವರಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಈ ವಿಚಾರವನ್ನು ಬಹಿರಂಗಪಡಿಸಿರೋದು ಮತ್ತು ಇದು ಸಾಕಷ್ಟು ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಮಾಹಿತಿ ಮತ್ತು ಇಂಪಾರ್ಟೆಂಟ್ ವಿಚಾರ ಅನ್ನೋದನ್ನು ನೀವು ಗಮನಿಸಬೇಕು. ಹೇಗಿರ್ತದೆ ಈ ಬಣ್ಣದ ಲೋಕ ಮತ್ತು ಈ ಕೆಲವೊಂದಷ್ಟು ಸವಾಲಿನ ಕ್ಷಣಗಳು ಅನ್ನೋದು ಕೆಲವೊಂದಷ್ಟು ಜನರಿಗೆ ಇದು ತಲುಪಲೇಬೇಕು. ಅಂಥವ್ರಿಗೆ ದಯವಿಟ್ಟು ಈ ಸ್ಟೋರಿಯನ್ನು ಶೇರ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ತಾವು ಎದುರಿಸಿದಂಥ ಸಂಕಷ್ಟಗಳನ್ನು, ತಾವು ಎದುರಿಸಿದಂಥ ದೌರ್ಜನ್ಯಗಳನ್ನು ಬಾಯ್ಬಿಟ್ಟು ಹೇಳುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಇವತ್ತಿಗೂ ಕೂಡ ಹೆಣ್ಮಕ್ಳಿಗೆ ಈ ದೌರ್ಜನ್ಯ ಅನ್ನೋದು ಹೊಸದಾಗಿಲ್ಲ. ಅದೆಷ್ಟೋ ಕಚೇರಿಗಳಲ್ಲಿ, ಅದೆಷ್ಟೋ ಆಫೀಸ್ಗಳಲ್ಲಿ, ಅದೆಷ್ಟೋ ಸಂಘ ಸಂಸ್ಥೆಗಳಲ್ಲಿರ್ಬೋದು, ಹಾಗೆಯೇ ಬಣ್ಣದ ಲೋಕ ಇರ್ಬೋದು, ಅಥವಾ ಬೇರೆ ಇಂಡಸ್ಟ್ರಿಗಳಿರ್ಬೋದು, ನ್ಯೂಸ್ ಚಾನಲ್ಗಳಿರ್ಬೋದು, ಎಲ್ಲೇ ಹೋದರೂ ಕೂಡ ನಿಮಗೆ ಹೆಣ್ಣು ಮಕ್ಕಳನ್ನು ಒಂದು ರೀತಿಯಲ್ಲಿ ಭಕ್ಷಿಸುವ ಹಣ್ಣಿನ ರೀತಿ ನೋಡುವಂಥ ಅದೆಷ್ಟೋ ಜನರು, ವಿಕೃತ ಮನಸ್ಥಿತಿ ಇರೋರು ಕಾಣಸಿಗ್ತಾನೆ. ಆಮೇಲೆ ಹೆಣ್ಮಕ್ಳು ಬೆಳಿಬೇಕು ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಕಾಂಪ್ರಮೈಸ್ ಆಗಬೇಕು, ಆಗ ಮಾತ್ರ ಅವರಿಗೆ ಬೆಳೆಯುವಂಥ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂತಹ ಒಂದಷ್ಟು ಜನರೂ ಕೂಡ ಇರ್ತಾರೆ. ಇನ್ನೂ ಕೆಲವರು ನೀಟಾಗಿ ಸುರಿಸುವಂತಹ ಜೊಲ್ಲೇಶ್ವರನನ್ನು ಗಮನಿಸಿ ಆತನಿಗೆ ಆಸೆಯನ್ನು ಹುಟ್ಟಿಸಿ ಆತನಿಂದ ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋರೂ ಕೂಡ ಇರ್ತಾರೆ ಅನ್ನೋದನ್ನು ನಾವು ಹೇಳಲೇಬೇಕು. ಹಾಗೆಯೇ ಬಹಿರಂಗವಾಗಿ ಅದೆಷ್ಟೋ ಹೆಣ್ಣುಮಕ್ಕಳು ಇವತ್ತಿಗೂ ಕೂಡ ಎದುರಿಸ್ತಿರುವಂಥ ದೌರ್ಜನ್ಯದ ಬಗ್ಗೆ ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಆವಾಗ ಅದು ಕೂಡ ಇಂಪಾಸಿಬಲ್. ಇಲ್ಲಿ ಈಕೆಯು ಕೂಡ, ಯಾರು ಈ ಗೊಂಬೆ ನೇಹಗೌಡ ಇದ್ದಾರಲ್ಲ, ಈಕೆಯು ಕೂಡ 4ನೇ ತರಗತಿಯಲ್ಲಿ ಓದ್ತಿದ್ದಂಥ ಸಂದರ್ಭದಲ್ಲಿ ಅದೊಂದು ದಿನ ಅಮ್ಮ ನನ್ನನ್ನು ಮಲಗಿಸಿ ಸಂಬಂಧಿಕರ ಮನೆಗೆ ಹೋಗಿದ್ದೆ ನಾನು. ಆಗ ಎಚ್ಚರ ಆದಾಗ ಅಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಅಜ್ಜಿ ನನಗೆ ಸಮಾಧಾನ ಮಾಡಿದರು. ನಾನು ಕೇಳದೆ ಅಮ್ಮನನ್ನು ಹುಡ್ಕೊಂಡು ಬೇರೆ ಬೀದಿಗೆ ಹೋಗೇ ಬಿಟ್ಟೆ. ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದೆಯಲ್ಲ, ಇದು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಘಟನೆ ಅಂತ ಹೇಳ್ಬಿಟ್ಟು ನೇಹಗೌಡ ನೆನಪಿಸ್ಕೊಳ್ತಾರೆ. ಪಕ್ಕದ ಬೀದಿಯಲ್ಲಿ ಒಬ್ಬ, ನಿನ್ನಪ್ಪ ವಾಚ್ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದಾರೆ, ರೆಡಿಯಾಗಿದೆ, ತೆಗೆದುಕೊಂಡು ಹೋಗು ಬಾ ಅಂಥೇಳಿ ಕರೀತಾನಂತೆ. ಆಗ ಇವರು ಮೊದಲಿಗೆ ನಂಬಲಿಲ್ಲ. ಅಪ್ಪನ ಹೆಸರೇನೋ ಅಂತಲೂ ಕೂಡ ಕೇಳ್ತಾಳಂತೆ. ಆತ ಏನೇನೋ ಹೇಳ್ತಾ ಇದ್ದ. ಆ ಸಮಯದಲ್ಲಿ ನಾನೇ ರಾಮಕೃಷ್ಣ ಗೊತ್ತಾ ಅಂತಲೂ ಕೂಡ ಕೇಳಿಬಿಟ್ಟೆ. ಅದಕ್ಕೆ ಅವನು ಹೌದು ಹೌದು ಅಂತ ಹೇಳ್ಬಿಟ್ಟು ಹೇಳಿದ. ಹಾಗಾದರೆ ಇವನಿಗೆ ನನ್ನ ಅಪ್ಪ ಗೊತ್ತಿರ್ಬೋದು ಅಂತ ಹೇಳ್ಬಿಟ್ಟು ಅವನ ಹಿಂದೆ ಹೋದ್ರಂತೆ. ಇದೆಲ್ಲ ನಡೆದಿದ್ದು ಚಿಕ್ಕಪೇಟೆಯಲ್ಲಿ ಅಂತ ಹೇಳ್ಬಿಟ್ಟು ನೇಹಾ ನೆನಪಿಸಿಕೊಳ್ತಾರೆ. ಬೇರೆ ಬೇರೆ ಬೀದಿಯಲ್ಲಿ ಅಡ್ಡಾಡಿ ಅಲ್ಲಿದ್ದಂಥ ವಾಚ್ ಅಂಗಡಿಯೊಂದಕ್ಕೆ ಆತ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಬಾಗಿಲನ್ನು ಹಾಕ್ತಾನೆ. ಆತನ ವರ್ತನೆ ತುಂಬ ವಿಚಿತ್ರವಾಗಿತ್ತು. ನನಗೆ ಭಯವಾಗಿ ಕೂಗೋದಕ್ಕೆ ಶುರು ಮಾಡ್ತೀನಿ, ಅಳ್ತಾ ಇರ್ತೀನಿ. ನೀನು ಅಳೋದಕ್ಕೆ ಶುರು ಮಾಡಿದರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತೇಳ್ಬಿಟ್ಟು ಜಾಕನ್ನು ತೋರಿಸ್ತಾನಂತೆ.
ಆತ ಚೆನ್ನಾಗಿ ಹೊಡಿತಾನಂತೆ. ಹೇಗೋ ಅವನಿಂದ ತಪ್ಪಿಸ್ಕೊಂಡು ಓಡಿ ಹೊರಗಡೆ ಬಂದಂಥ ಈಕೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಏನು ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸು, 4ನೇ ಕ್ಲಾಸು. ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಈಕೆಯನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ರಂತೆ. ಅಷ್ಟೊತ್ತಿಗೆ ಇವರ ಸಂಬಂಧಿಕರೊಬ್ಬರು ಈಕೆಯನ್ನು ನೋಡಿ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಇಂಥದ್ದೊಂದು ಕಹಿ ಘಟನೆಯನ್ನು ನೆನಪಿಸ್ಕೊಳ್ಳುವಾಗ ಅಬ್ಬಾ ಎಂಥ ಜೀವನ ರೀ ಅಂತೇಳಿ ಅನಿಸುತ್ತೆ. ಇದಾದ ಮೇಲೆ ಮನೆಗೆ ಹೋದ್ಮೇಲೆ ಕೇಳ್ತಾ ಇದ್ರಂತೆ, ಅವನು ಏನು ಮಾಡ್ದ ಹೇಳು ಅಂತೇಳಿ. ಅವನು ನನ್ನ ಕೆನ್ನೆಗೆ ಹೊಡೆದಿದ್ದು ಬಿಟ್ಟರೆ ಬೇರೆ ಏನೂ ಕೂಡ ಇವಳು ಹೇಳಲಿಲ್ಲ ಅಂತ. ಯಾಕಂದರೆ ಹೇಳಕ್ಕೆ ಗೊತ್ತಾಗ್ತಿಲ್ಲ. 4ನೇ ಕ್ಲಾಸ್ ಅಂತ ಹೇಳಿದ್ರೆ ಏನೊಂದು 10 ವರ್ಷನೂ ಆಗಿರಲ್ಲ, ಏನು ಗೊತ್ತಾಗುತ್ತೆ ಪಾಪ. ಅಂದರೆ ನನಗೆ ಏನಾಗಿದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅನ್ನೋದನ್ನು ಸ್ವತಃ ನೇಹಗೌಡ ಹೇಳ್ತಾರೆ. ಅದಾದಮೇಲೆ ನಾನು ಮಂಕಾಗಿದ್ದೆ. ಸ್ವಲ್ಪ ದಿನಗಳ ನಂತರ ಸ್ಕೂಲ್ನಲ್ಲಿ ಟೀಚರ್ ಒಬ್ಬರು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಂಡಿದ್ರು. ಆಗ ನನಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಜೋರಾಗಿ ಹತ್ತುಬಿಟ್ಟೆ. ಆಗ ಆ ಟೀಚರ್ಗೆ ಏನೋ ಸಮಸ್ಯೆ ಆಗಿದೆ ಅಂಥೇಳಿ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಆನಂತರ ನನ್ನಲ್ಲಿದ್ದಂಥ ಗೊಂದಲಗಳನ್ನೆಲ್ಲ ಕಿತ್ತಾಕ್ತಾರೆ ಅವರು. ಅವತ್ತಿನಿಂದ ಸ್ವಲ್ಪ ನಿರಾಳಲಾದೆ. ಬಟ್ ಆ ಬಾಲ್ಯದ ಕರಾಳ ಘಟನೆ ಇದೆಯಲ್ಲ, ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಕೇವಲ ಇಷ್ಟೇನಾ? ಖಂಡಿತವಾಗ್ಲೂ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿ, ಈಕೆಯ ಜೀವನದಲ್ಲಾದಂಥ ಮತ್ತೊಂದು ಘಟನೆ. ಇದು ಬಣ್ಣದ ಲೋಕಕ್ಕೆ ಅಥವಾ ಈ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕನಸನ್ನು ಕಾಣ್ತಿರೋರು ಯೋಚನೆ ಮಾಡಬೇಕು, ಕೇಳಿಸ್ಕೊಳ್ಳೇಬೇಕು. ಶೂಟಿಂಗ್ ಟೈಮ್ನಲ್ಲೂ ಕೂಡ ಈಕೆ ದೊಡ್ಡೋಳಾದ್ಮೇಲೆ ಆಡಿಷನ್ ಎಲ್ಲದು ಕೂಡ ಆಯಿತು. ಆ ಸಂದರ್ಭದಲ್ಲಿ ಶೂಟಿಂಗ್ ಟೈಮ್ನಲ್ಲೂ ಕೂಡ ಮತ್ತೆ ಇಂತಹದ್ದೇ ಕೈ ಘಟನೆಯನ್ನು ಆಕೆ ಎದುರಿಸಿದ್ರಂತೆ. ಚೆನ್ನೈನಲ್ಲಿ ರಿಯಾಲಿಟಿ ಶೋ ಶೂಟಿಂಗ್ ನಡೀತಾ ಇತ್ತಂತೆ. ಅಲ್ಲಿ ನನಗೆ ಒಂದು ರೂಮನ್ನು ಕೊಟ್ಟಿದ್ದರು. ನಾನು ಮಲಗಿದ್ದೆ. ನನ್ನ ಕಾಲಿಗೆ ಏನೋ ತಾಕಿದಂತಾಯಿತು. ತುಂಬ ನಿದ್ರೆಯಲ್ಲಿದ್ದಂಥ ಕಾರಣ ಇದು ನನ್ನ ಭ್ರಮೆ ಅಂತೇಳ್ಬಿಟ್ಟು ಮಲಗಿಬಿಟ್ಟಿದೆ. ನಂತರ ನೋಡಿದರೆ ನೆರಳು ಕಾಣ್ತಾ ಇತ್ತು. ಎದ್ದು ನೋಡಿದರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಅಲ್ಲಿ ನಿಂತಿದ್ದಾನೆ. ಆತ ಆಮೇಲೆ ಅಲ್ಲಿಂದ ಓಡಿ ಹೋಗ್ತಾನೆ. ಆಗಲೂ ನಾನು ಸುಮ್ಮನೆ ಆಗಲಿಲ್ಲ. ಆಮೇಲೆ ಅಲ್ಲಿದ್ದಂಥ ಡ್ರೈವರ್ ಒಬ್ಬರು ಆತನಿಗೆ ಚೆನ್ನಾಗಿ ಹೊಡೆದ್ರು ಅಂತ ಕೂಡ ನೇಹಗೌಡ ನೆನಪಿಸ್ಕೊಳ್ತಾರೆ. ಅದೆಷ್ಟೋ ಮಕ್ಕಳು ಇಂದಿಗೂ ಕೂಡ ಕಾಮುಕರ ಕೈಗೆ ಸಿಕ್ಕಿ ಒದ್ದಾಡ್ತಿದ್ದಾರೆ. ಹರೆಯದ ಮಕ್ಕಳಿಗೆ ಅವರ ಮೇಲೆ ಏನಾಗ್ತಿದೆ ಅನ್ನುವಂಥ ಅರಿವು ಕೂಡ ಇರೋದಿಲ್ಲ. ಕೆಲವೊಮ್ಮೆ ಎಲ್ಲವೂ ಕೂಡ ಗೊತ್ತಿದ್ದರೂ ಮರ್ಯಾದೆಗೆ ಅಂಜಿ ಏನನ್ನೂ ಕೂಡ ಹೇಳುವ ಪರಿಸ್ಥಿತಿ ಇರೋದಿಲ್ಲ. ಹೊರಗಡೆ ಗೊತ್ತಾದರೆ ನಮ್ಮನ್ನು ಜನ ಹೇಗೆ ನೋಡ್ತಾರೋ ಅನ್ನುವಂಥ ಭಯವೂ ಕೂಡ ಕಡೆ ಕಾಡುತ್ತೆ. ಇಂತಹ ಕಾಮುಕರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನೇಹ ತಮ್ಮ ಬದುಕಿನ ಕರಾಳ ಘಟನೆಗಳನ್ನು ನೆನಪಿಸ್ಕೊಳ್ತಾ, ಇನ್ನು ತಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ, ಲಾಯರ್ ಆಗಬೇಕು ಅಂತ ಹೇಳ್ಬಿಟ್ಟು ಕನಸನ್ನು ಕಾಣ್ತಿದ್ದಂಥ ಈಕೆ ನಟಿಯಾಗಿದ್ದು ಹೇಗೆ ಅನ್ನುವಂತಹ ವಿಚಾರವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ನಟಿ ನೇಹಗೌಡ ಬಾಲ್ಯದಲ್ಲಿ ತುಂಬ ಚೆನ್ನಾಗಿ ವಾದವನ್ನು ಮಾಡ್ತಿದ್ರಂತೆ. ಉತ್ತಮ ಲಾ ಪಾಯಿಂಟ್ಗಳನ್ನೇ ಇಟ್ಕೊಂಡು ಮಾತನಾಡ್ತಿದ್ರಂತೆ. ಅದೇ ಕಾರಣಕ್ಕೆ ನೇಹಗೌಡ ತಂದೆ ರಾಮಕೃಷ್ಣ ಅವರು ನೀನು ಲಾಯರ್ ಆಗಿಬಿಡು ಅಂತಲೇ ನೇಹಗೆ ಹೇಳಿ ಆಸೆನ ಹುಟ್ಟಿಸಿದ್ರಂತೆ. ಹಾಗಾಗಿ ಲಾಯರ್ ಆಗಬೇಕು ಅನ್ನುವಂಥ ಆಸೆ ಗೊಂಬೆಗೆ ಹುಟ್ಟುತ್ತಂತೆ. ಆದರೆ ಲಾಯರ್ ಆಗಬೇಕಾಗಿದ್ದಂಥ ನೇಹಗೌಡಗೆ 10ನೇ ತರಗತಿ ನಂತರ ನಟಿ ಆಗಬೇಕು ಅನ್ನುವಂಥ ಆಸೆ ಹುಟ್ಕೊಳ್ಳುತ್ತೆ. ಅನುವಾದ ಅನ್ನುವಂಥ ಸೀರಿಯಲ್ ಮೂಲಕ ನೇಹ ಕಿರುತೆರೆಗೆ ಎಂಟ್ರಿಯನ್ನು ಕೊಡ್ತಾರೆ. ಇದರ ಬೆನ್ನಲ್ಲೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೂ ಕೂಡ ನೇಹ ಆಯ್ಕೆ ಆಗ್ತಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಸೆಲೆಕ್ಟ್ ಆಗಬಾರ್ದು ಅಂತಲೇ ಆಡಿಷನ್ಗೆ ಹೋಗಿದ್ರಂತೆ. ಆದರೆ ಪ್ರೊಡ್ಯೂಸರ್ಗೆ ನೇಹ ಆ್ಯಕ್ಟಿಂಗ್ ಇಷ್ಟವಾಗಿ ಕೊನೆಗೆ ಇವರನ್ನೇ ಸೆಲೆಕ್ಟ್ ಕೂಡ ಮಾಡಿದ್ರಂತೆ. ಸತತ 7 ವರ್ಷಗಳ ಕಾಲ ಪ್ರೇಕ್ಷಕರ ಮೆಚ್ಚಿದಂಥ ಅದ್ಭುತ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಅದಾಗಿತ್ತು. ಜೊತೆಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಇದೆಯಲ್ಲ, ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೆ ಹಾಸು ಹೊಕ್ಕಾಗಿದೆ. ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತುಂಬ ಕಲಿಸಿದೆ ನನಗೆ, ತುಂಬ ಕೊಟ್ಟಿದೆ ಕೂಡ. ಇವತ್ತು ಯಾರೋ 4 ಜನ ನನ್ನನ್ನು ಕರೆದು ಊಟ ಹಾಕ್ತಾರೆ ಅಂದರೆ ಅದಕ್ಕೆ ಕಾರಣ ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಧಾರಾವಾಹಿ. ನಮಗೆ ಅದರ ಬೆಲೆ ಗೊತ್ತಾಗೋದು ಈಗ ಮಾತ್ರ. ಧಾರಾವಾಹಿ ಮುಗಿದ ಮೇಲೆ ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕು ಅಂತ ಹೇಳಿ ಅನಿಸುತ್ತೆ. ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಸರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮ್ಮ ಸೀರಿಯಲನ್ನು ನೋಡ್ತಿದ್ರು ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ ಅದೆಂತಹ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿತ್ತು ಅಂತೇಳಿ ನೇಹ ನೆನಪಿಸ್ಕೊಳ್ತಾರೆ. ಧಾರಾವಾಹಿ ನೋಡಿ ದೊಡ್ಡ ಮನೆಯವರು ಒಂದು ದಿನ ಮನೆಗೆ ಕರೆದಿದ್ರಂತೆ. ಆ ಸಂದರ್ಭದಲ್ಲಿ ಇವರು ತಮಿಳು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದರಂತೆ. ಹೀಗಾಗಿ ನಾನು ಅವರನ್ನು ಮೀಟ್ ಮಾಡೋದಕ್ಕೆ ಆಗಲಿಲ್ಲ ಅಂತೇಳಿ ನೇಹ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿ ತಮ್ಮ ಬೇಸರವನ್ನು ಹೊರಗಾಕ್ತಾರೆ. ಸಿನಿಮಾ ಅಂತೇಳಿ ಬಂದರೆ ಪಾತ್ರಕ್ಕೆ ತೂಕ ಇರುವಂತಹ, ಸಮಾಜದ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಪಾತ್ರಗಳನ್ನು ಮಾಡೋದಕ್ಕೆ ಉತ್ಸುಕರಾಗಿದ್ದೇನೆ. ಇದಕ್ಕೆಲ್ಲವೂ ಮೀರಿ ನನ್ನ ಮಗಳಿಗೆ ಒಳ್ಳೆ ತಾಯಿ ಆಗಬೇಕು, ಗಂಡನಿಗೆ ಒಳ್ಳೆಯ ಹೆಂಡತಿ ಆಗಬೇಕು, ನನ್ನ ಕೈಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ನಾನು ಮಾಡಬೇಕು ಅನ್ನೋದನ್ನು ನೇಹ ತಮ್ಮ ಕನಸಿನ ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ವಾಟ್ ಎವರ್ ನೇಹ ಇವತ್ತು ಹೇಳಿ ಒಂದಷ್ಟು ಜನರಿಗೆ ದಾರಿದೀಪವಾದರೆ ಇನ್ನೊಂದಷ್ಟು ಜನರಿಗೆ ಮುಂದೆ ಹೇಗಿರುತ್ತೆ ಸಮಾಜ ಅನ್ನುವಂತಹ ಕಲ್ಪನೆಯೂ ಕೂಡ ಇರೋದಿಲ್ಲ ನೋಡಿ. ಅವರಿಗೆ ಒಂದು ಕಲ್ಪನೆಯ ಅತೀತ ಅಂತಲೇ ಹೇಳ್ಬೋದು. ಏನೇ ಇದ್ರೂ ಕೂಡ ನೇಹಗೌಡ ಇವತ್ತು ಈ ಎಲ್ಲ ವಿಚಾರಗಳನ್ನು ಹೇಳಿರೋದು ಮತ್ತು ಈ ಎಲ್ಲ ವಿಚಾರಗಳ ವಿರುದ್ಧ ಹೋರಾಡ್ತಿರೋದು ಕೂಡ ಸಂತೋಷದ ಸಂಗತಿಯೇ. ನಿಮಗೇನಿಸುತ್ತೆ ಸ್ನೇಹಿತರೆ, ಚಿಟ್ಟಂತಹ ಈ 2 ಸಂಗತಿಗಳನ್ನು ಕೇಳಿದಾಗ ನಿಮಗೇನಿಸುತ್ತೆ?
ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.